ಬನ್ನಿ ಮಕ್ಳೇ, ಇವತ್ತು ನಾವು ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಇದು ನಿಮ್ಮೆಲ್ಲರ ನಗು, ಆಟ ಮತ್ತೆ ಕನಸುಗಳನ್ನ ಕಾಪಾಡೋಕಿರೋ ಒಂದು ಕಾನೂನಿನ ಕಥೆ. ಇದು ಬರೀ ಪುಸ್ತಕದಲ್ಲಿರೋ ಒಂದು ನಿಯಮ ಅಷ್ಟೇ ಅಲ್ಲ, ಇದು ಪ್ರತಿಯೊಂದು ಮಗುವಿನ ಭವಿಷ್ಯವನ್ನ ಚೆನ್ನಾಗಿ ಮಾಡೋಕಿರೋ ಒಂದು ದೊಡ್ಡ ಭರವಸೆ. ನೋಡಿ, ಈ ಮಾತು ಶುರುವಾಗಿದ್ದೇ ಈ ಪ್ರಶ್ನೆಯಿಂದ. ಒಳ್ಳೆ ಪ್ರಶ್ನೆ ಅಲ್ವಾ? ಯಾಕಂದ್ರೆ ನಾವು ನೋಡ್ತೀವಿ, ಅಂಗಡಿಗಳಲ್ಲಿ, ತೋಟದಲ್ಲಿ ಚಿಕ್ಕೋರು ಹೆಲ್ಪ್ ಮಾಡ್ತಿರ್ತಾರೆ. ಆಗ ನಮ್ಗೇನನ್ಸುತ್ತೆ, ಅದ್ರಲ್ಲೇನ್ ತಪ್ಪು ಅಂತ. ಬನ್ನಿ, ಇದರ ಹಿಂದಿರೋ ನಿಜವಾದ ಕತೆ ಏನು ಅಂತ ತಿಳ್ಕೊಳ್ಳೋಣ. ಹೌದು, ನೀವು ಹೇಳಿದ್ದು ಕರೆಕ್ಟ್. ಬಾಲ್ಯ ಅಂದ್ರೆ ಶಾಲೆಯಲ್ಲಿ ಹೊಸ ಪಾಠ ಕಲಿಯೋದು, ಫ್ರೆಂಡ್ಸ್ ಜೊತೆ ಮನ್ಸಿಗ್ ಬಂದ್ಹಾಗೆ ಆಡೋದು, ಅಮ್ಮ ಮಾಡೋ ತಿಂಡಿ ತಿನ್ನೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ಭಯಾನೂ ಇಲ್ದೆ ಸೇಫ್ ಆಗಿ ಬೆಳೆಯೋದು. ಇದೇ ತಾನೇ ನಿಜವಾದ ಬಾಲ್ಯ? ಸರಿ ಮಕ್ಕಳ, ಇಂಥ ಒಂದು ಖುಷಿಯ ಬಾಲ್ಯವನ್ನ ಯಾರೂ ಕಸಿದುಕೊಳ್ಳಬಾರದು ಅಂತ ನಮ್ಮ ದೇಶದ ಸಂವಿಧಾನದಲ್ಲೇ ಒಂದು ಗಟ್ಟಿ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೇ ನಾವು ವಿಧಿ 24 ಎಂದು ಕರೆಯೋದು. ಇದು ಮಕ್ಕಳ ಬಾಲ್ಯಕ್ಕೆ ಸಿಕ್ಕಿರೋ ಒಂದು ದೊಡ್ಡ ರಕ್ಷಾಕವಚ ಇದ್ಹಾಗೆ, ಗೊತ್ತಾ? ನೋಡಿ, ಈ ರಕ್ಷಾಕವಚ ಏನ್ ಹೇಳುತ್ತೆ ಅಂತ ತುಂಬಾನೇ ಕ್ಲಿಯರ್ ಆಗಿದೆ ನೋಡಿ. 14 ವರ್ಷ ತುಂಬದೇ ಇರೋ ಮಕ್ಕಳನ್ನ ಗಣಿಗಳಲ್ಲಿ ಅಂದ್ರೆ ಭೂಮಿಯೊಳಗಡೆ ಅಗೆದು ಕೆಲಸ ಮಾಡ್ತಾರಲ್ಲ, ಆ ಜಾಗಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲ್ಸಕ್ಕೆ ಇಟ್ಕೋಬಾರ್ದು. ಅಷ್ಟೇ ಅಲ್ಲ, ಅವರ ಜೀವಕ್ಕೆ ಅಪಾಯ ಆಗೋ ಯಾವುದೇ ಕೆಲಸವನ್ನು ಅವರಿಂದ ಮಾಡಿಸ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳುತ್ತೆ. ಈಗ ಅಪಾಯಕಾರಿ ಉದ್ಯೋಗ ಅಂದ್ರೆ ಏನು ಅಂತ ನಿಮ್ಗೆ ಅನ್ಸ್ಬೋದು. ಅಂದ್ರೆ ಬರೀ ಕೈಗೆ ಕಾಲ್ಗೆ ಏಟಾಗೋದು ಮಾತ್ರ ಅಪಾಯ ಅಲ್ಲ. ಒಂದು ಮಗುವಿನ ಆರೋಗ್ಯ ಹಾಳಾಗೋದು, ಅವರ ಓದು, ಆಟದ ಸಮಯ ಎಲ್ಲ ಕಸಿದ್ಕೊಂಡು ಅವ್ರನ್ನು ಮನಸ್ಸಿನಲ್ಲೂ ಕುಗ್ಗಿಸೋ ಯಾವುದೇ ಕೆಲಸ ಇದ್ರೂ ಅದೂ ಕೂಡ ಅಪಾಯಕಾರಿನೇ. ಈ ಕಾನೂನು ಯಾಕೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾನೀಗ ನಿಮ್ಗೆ ಒಂದು ಕತೆ ಹೇಳ್ತೀನಿ, ಸರಿನಾ? ಗಮನ ಇಟ್ಟು ಕೇಳಿ. ಇದು ಇಮ್ರಾನ್ ಅನ್ನೋ ಒಬ್ಬ ಹುಡುಗನ ಕಥೆ. ಇಮ್ರಾನ್ ನಿಮ್ದೇ ವಯಸ್ಸಿನ ಹುಡುಗ. ಅವನು ನಿಮ್ ಹಾಗೆ ಶಾಲೆಗ್ ಹೋಗಿ ಓದಿ ಬರೆದು ಕಲಿಬೇಕಿತ್ತು. ಆದ್ರೆ ಅವನ ಬದುಕು ಹಾಗಿರ್ಲಿಲ್ಲ. ಅವನು ಪಟಾಕಿ ಮಾಡೋ ಫ್ಯಾಕ್ಟ್ರಿಯ ಆ ಬಿಸಿ ಕಿವಿ ಕಿತ್ತೋಗೋ ಅಷ್ಟು ಶಬ್ದ ಮತ್ತೆ ಡೇಂಜರಸ್ ಕೆಮಿಕಲ್ಸ್ ಮಧ್ಯೆ ಕೆಲಸ ಮಾಡ್ತಿದ್ದ. ಆ ಜಾಗ ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಂಡ್ರೇನೆ ಭಯ ಆಗುತ್ತೆ ಅಲ್ವಾ? ಅಂಥ ಅಪಾಯಕಾರಿ ಜಾಗದಲ್ಲಿ ಅನಾಹುತ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಲ್ವಾ? ಒಂದು ದಿನ ಹಾಗೆ ಆಗ್ಬಿಡ್ತು. ಒಂದ್ ಸಣ್ಣ ಆಕ್ಸಿಡೆಂಟ್ ಆಗಿ ಪಾಪ ಇಮ್ರಾನ್ಗೆ ದೊಡ್ಡ ಗಾಯನೇ ಆಯ್ತು. ನೋಡಿ, ಕಾನೂನು ಯಾವ ಅಪಾಯವನ್ನ ತಡೆಯಬೇಕು ಅಂದ್ಕೊಂಡಿತ್ತೋ ಅದೇ ಅವನ ಜೀವನದಲ್ಲಿ ನಡೆದು ಹೋಯ್ತು. ಹಾಗಾದ್ರೆ ಇಮ್ರಾನ್ ಕಥೆಯಿಂದ ನಾವೇನ್ ಕಲ್ತ್ವಿ? ನೋಡಿ, ಒಂದು ಅಪಾಯಕಾರಿ ಜಾಗದಲ್ಲಿ ಮಗು ಕೆಲ್ಸ ಮಾಡ್ತಿತ್ತು, ಇದು ಪರಿಸ್ಥಿತಿ. ಆಮೇಲೆ ಒಂದು ಆಕ್ಸಿಡೆಂಟ್ ಆಗಿ ಗಾಯ ಆಯ್ತು, ಇದು ಸಮಸ್ಯೆ. ಇದರಿಂದ ಆ ಮಗು ಅನುಭವಿಸಿದ್ದು ನೋವು, ಭಯ. ಹಾಗಾಗಿ ನಾವು ಕಲಿಬೇಕಾದ ಪಾಠ ಒಂದೇ: ಮಕ್ಕಳನ್ನ ಇಂಥ ಎಲ್ಲ ಅಪಾಯಗಳಿಂದ ಕಾಪಾಡೋದು ನಮ್ಮೆಲ್ಲರ ಮೊದಲ ಕೆಲ್ಸ ಆಗ್ಬೇಕು. ಆದ್ರೆ ಮಕ್ಳೇ, ಅಪಾಯ ಅಂದ್ರೆ ಬರೀ ಮೈಗೆ ಗಾಯ ಆಗೋದೊಂದೇ ಅಲ್ಲ. ಬಾಲ್ಯದಲ್ಲಿ ಕೆಲಸ ಮಾಡೋದ್ರಿಂದ ಭವಿಷ್ಯದ ಅವಕಾಶಗಳೇ ಕಳೆದೋಗ್ಬಿಡ್ತವೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ಕತೆ ಹೇಳ್ತೀನಿ. ಇದು ಇಬ್ರು ಫ್ರೆಂಡ್ಸ್ ಕಥೆ. ಒಂದೇ ಊರಲ್ಲಿ ಇಬ್ರು ಗೆಳತಿಯರಿದ್ರು, ಆಶಾ ಮತ್ತೆ ಕಿರಣ್. ಆಶಾ ಶಾಲೆಗೆ ಹೋದ್ಲು, ಹೊಸ ಹೊಸ ವಿಷಯಗಳನ್ನ ಕಲ್ತ್ಲು, ಚೆನ್ನಾಗಿ ಆಟ ಆಡ್ಲು ಮತ್ತೆ ತುಂಬಾನೇ ಕಾನ್ಫಿಡೆಂಟ್ ಆಗಿ ಬೆಳೆದ್ಲು. ಆದ್ರೆ ಕಿರಣ್ ಪರಿಸ್ಥಿತಿ ಬೇರೆನೇ ಇತ್ತು. ಅವಳು ದಿನ ಪೂರ್ತಿ ದುಡ್ದು ಭಾರ ಹೊತ್ತು ಸುಸ್ತಾಗಿ ಹೋಗ್ತಿದ್ಲು. ಇದರಿಂದ ಅವಳ ಓದು ನಿಂತೇ ಹೋಯ್ತು, ಅವಳ ಕನಸುಗಳೆಲ್ಲ ಮಾಯ ಆಗ್ಬಿಡ್ತು. ನೋಡಿ, ಇಬ್ರ ಬಾಲ್ಯ ಒಂದೇ ರೀತಿ ಶುರುವಾದ್ರೂ ಅವರ ದಾರಿಗಳು ಪೂರ್ತಿ ಬೇರೆ ಬೇರೆ ಆಗೋದ್ವು. ಈ ಕಥೆಯ ಪಾಠ ಕೂಡ ಅಷ್ಟೇ ಮುಖ್ಯ. ಒಂದು ಮಗು ಕಲಿತು ಜ್ಞಾನ ಪಡಿತಿದ್ರೆ ಇನ್ನೊಂದು ಮಗು ಕೆಲ್ಸ ಮಾಡಿ ಸುಸ್ತಾಗ್ತಿದೆ. ಇದರಿಂದೇನಾಗತ್ತೆ? ಅವರ ಬೆಳವಣಿಗೆಯಲ್ಲಿ ದೊಡ್ಡ ಗ್ಯಾಪ್ ಉಂಟಾಗತ್ತೆ. ಫ್ಯೂಚರಲ್ಲಿ ಸಿಗ್ಬೋದಾದ ಎಷ್ಟೋ ಅವಕಾಶಗಳು ಕೈ ತಪ್ಪಿ ಹೋಗ್ತವೆ. ಅದಕ್ಕಾಗಿಯೇ ಪ್ರತಿಯೊಂದು ಮಗುವಿಗೂ ಓದಿ ಬೆಳೆದು ದೊಡ್ಡವರಾಗೋಕೆ ಒಂದೇ ತರದ ಅವಕಾಶ ಸಿಗ್ಲೇಬೇಕು. ಹಾಗಾಗಿ ವಿಧಿ 24ರ ಉದ್ದೇಶ ಬರೀ ಮಕ್ಕಳನ್ನ ದೈಹಿಕ ಅಪಾಯಗಳಿಂದ ಕಾಪಾಡೋದು ಅಷ್ಟೇ ಅಲ್ಲ. ಅದರ ನಿಜವಾದ ಗುರಿ ಮಕ್ಕಳ ಕನಸುಗಳನ್ನ, ಅವರ ಆರೋಗ್ಯವನ್ನ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಬಾಲ್ಯದ ಪ್ರತಿ ಕ್ಷಣದ ಖುಷಿಯನ್ನ ಕಾಪಾಡೋದು. ಸರಿ, ಹಾಗಾದ್ರೆ ಕೊನೆಯದಾಗಿ ಒಂದು ಮಾತು ಹೇಳಿ ನೋಡೋಣ. ಬಾಲ್ಯವನ್ನ ಯಾವುದು ಇಷ್ಟೊಂದು ಸ್ಪೆಷಲ್ ಮತ್ತೆ ಬೆಲೆ ಬಾಳುವ ಹಾಗೆ ಮಾಡುತ್ತೆ? ಸರಿ, ಮೊದಲನೇದು ಕಲಿಯೋದು. ಶಾಲೆಯಲ್ಲಿ, ಮನೆಯಲ್ಲಿ, ಆಟದಲ್ಲಿ ಹೀಗೆ ಪ್ರತಿದಿನ ಹೊಸ ವಿಷಯಗಳನ್ನ ಕಲಿಯುತ್ತಾ ಇಡೀ ಜಗತ್ತನ್ನೇ ಒಂದು ಆಶ್ಚರ್ಯದಿಂದ ನೋಡೋ ಅವಕಾಶ. ಖಂಡಿತ. ಎರಡನೇದು ಆಟ ಆಡೋದು.
ಇದು ಸುಮ್ನೆ ಟೈಮ್ ಪಾಸ್ ಮಾಡೋದಲ್ಲ. ಆಟ ಆಡೋದ್ರಿಂದಲೇ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಮೈಗೆ ಶಕ್ತಿ ಬರುತ್ತೆ, ಮನಸ್ಸು ಕೂಡ ಫ್ರೆಶ್ ಆಗತ್ತೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಸೇಫ್ ಆಗಿದೀವಿ ಅನ್ನೋ ಫೀಲಿಂಗ್. ಯಾವುದೇ ಭಯ ಇಲ್ದೆ, ಯಾವ ಪ್ರೆಷರ್ ಇಲ್ದೆ ತಮ್ಮದೇ ಆದ ರೀತಿಯಲ್ಲಿ ಕನಸು ಕಾಣೋಕ್ಕೆ ಮತ್ತೆ ಬೆಳೆಯೋಕ್ಕೆ ಸಿಗುವ ಒಂದು ಫ್ರೀಡಮ್. ಇದೇ ತಾನೇ ಬಾಲ್ಯವನ್ನ ಸುಂದರವಾಗಿಸೋದು. ಈಗ ಒಂದು ಕ್ಷಣ ಯೋಚನೆ ಮಾಡಿ. ಈ ದೇಶದ ಪ್ರತಿಯೊಂದು ಮಗುವಿಗೂ ಇಂಥ ಒಂದು ಸೇಫ್, ಖುಷಿಯಾದ ಮತ್ತು ಕಲಿಕೆಯ ಬಾಲ್ಯ ಸಿಕ್ಕಿದ್ರೆ ನಮ್ಮೆಲ್ಲರ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಇನ್ನೂ ಎಷ್ಟು ಬ್ರೈಟ್ ಆಗಿರುತ್ತೆ ಅಲ್ವಾ? ಈ ಒಂದು ಒಳ್ಳೆ ಯೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಮಾತನ್ನ ಮುಗಿಸೋಣ.